ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇಷ್ಟು ದಿನ ವ್ಲಾಗ್ಸ್ನ ಹಾಕಿರಲಿಲ್ಲ. 1 ಮಂತೇ ಆಗೋಯಿತು ಅನಿಸುತ್ತೆ. ಸೊ ಊರಿಗೆ ಹೋಗಿದ್ವಿ. ಊರಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇತ್ತು. ಆಮೇಲೆ ಊರಿಂದ ರಿಟರ್ನ್ಸ್ ಆದಮೇಲೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಅದರಿಂದ 1 ಮಂತ್ ತುಂಬಾ ಗ್ಯಾಪ್ ಆಯಿತು. ವೀಡಿಯೋಸ್ ಯಾವುದೂ ಹಾಕಿರಲಿಲ್ಲ. ಅಲ್ಲಲ್ಲಿ ಒಂದು ವೀಕ್ಲಿ ಒಂದ್ಸರಿ ಒಂದು ಶಾರ್ಟ್ ಆದರೂ ಹಾಕ್ತಾಯಿದ್ದೆ. ಸೊ ಫಸ್ಟ್ ಆಫ್ ಆಲ್ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋಸ್ ಹಾಕಿಲ್ಲ. ಇನ್ಮೇಲಿಂದ ಲಾಂಗ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ಖುಷಿ ಸಮಾಚಾರ ಏನು ಅಂತ ಅಂದರೆ 500 ಆ್ಯಂಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರು. ಇವಾಗ 600 ಕ್ರಾಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ. ಈ 600 ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ, ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮಾರ್ನಿಂಗ್ ರೂಟೀನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನಾನು ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡ್ತಾ ಇರೋದ್ರಿಂದ ನೈಟೇನೆ ಸ್ವಲ್ಪ ಬಟಾಣಿ ಹಾಕಿ ಕಾಬೂಲ್ ಚಣ ಇದೆರಡೂ ಕೂಡ ನೆನೆಸಿಟ್ಟಿದ್ದೆ. ಇದ್ರದ್ದು ಸಾಂಬಾರು ಮಾಡಿದ್ರೆ ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಸೊ 1 ಕಪ್ನ ನೆನೆಸಿದೆ. ಹಾಗೆ ಅದಕ್ಕೆ ಫ್ಲವರ್ ಬೇಕಿತ್ತು, ಅಂದರೆ ಹೂಕೋಸು. ಅದನ್ನು ಕೂಡ ಸಚಿನ್ ಅವ್ರ ಹತ್ರ ತರ್ಸೋಕ್ಕೆ ಕಳಿಸಿದ್ದೀನಿ. ಹಾಗೆ ದೋಸೆ ಬ್ಯಾಟರ್ ಕೂಡ ಸ್ವಲ್ಪ ತೆಗೆದಿಟ್ಟಿದ್ದೆ, ಅಂದರೆ ಎಲ್ಲನೂ ಹಾಕೋದು ಬೇಡ, ಹುಳಿ ಆಗಿಬಿಡುತ್ತೆ ಅಂತ ಹೇಳಿ ಅರ್ಧ ದೋಸೆ ಹಿಟ್ಟನ್ನ ತೆಗೆದುಬಿಟ್ಟಿದ್ದೆ. ಹಾಗೆ ಇಲ್ಲಿ ನಾನು ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತೆಂಗಿನಕಾಯಿ, ಅಂದರೆ 1 ಹೋಳಷ್ಟು ತೆಂಗಿನಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 1 ಈರುಳ್ಳಿ, ಹಾಗೆ 4-5 ಬೆಳ್ಳುಳ್ಳಿ, ಹಾಗೆ ಹುಣಸೆ ಹಣ್ಣು, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದೇ ಚಿಟಿಕೆಯಷ್ಟು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸೊ ನೋಡಿ, ಈ ಥರ ಫೈನಾಗಿ ತುಂಬಾ ಸ್ಮೂತಾಗಿರುವಂತಹ ಪೇಸ್ಟು, ಅಂದರೆ ಮಸಾಲೆ ರೆಡಿಯಾಗಿದೆ. ಒಂದು ಕಡೆ ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನೆನೆಸಿರುವಂತಹ ಬಟಾಣಿ ಹಾಗೆ ಕಾಬೂಲ್ ಚನಾನ ಹಾಕಿದ್ದೀನಿ. ಹಾಗೆ ಫ್ಲವರ್ ಕೂಡ ತರಿಸಿದ್ದೆ. ಇದನ್ನು ಕ್ಲೀನ್ ಮಾಡೋಕ್ಕಂತೂ ನನಗೊಂದು 10ರಿಂದ 15 ನಿಮಿಷ ಬೇಕೇ ಬೇಕು. ತುಂಬ ಡೀಪಾಗಿ ಅದನ್ನು ನೋಡಿ ಹುಳ ಎಲ್ಲ ತೆಗೆದು ಬಿಸಿನೀರಲ್ಲಿ ಹಾಕಿ ಅರಿಶಿನ ಹಾಕಿ ತೊಳೆದು ಇಡೋಕ್ಕೆ. ಸೊ ಅದೆಲ್ಲ ಚೆನ್ನಾಗಿ ಫ್ಲವರ್ನ ಕ್ಲೀನ್ ಮಾಡಿ ಇದು ಅರ್ಧ ಬೆಂದಮೇಲೆ, ಅಂದರೆ ಕಾಬೂಲ್ ಚಣ ಬಟಾಣಿ ಏನಿದೆ ಅದು ಅರ್ಧ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನೆಕ್ಸ್ಟು ಹೂಕೋಸನ್ನ ಹಾಕೊಬೇಕು. ಹೂಕೋಸನ್ನು ಹಾಕಿ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ತುಂಬ ಬೇಗನೆ ಬೆಂದುಬಿಡುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಅದಾದಮೇಲೆ, ಅಂದರೆ ಇವಾಗ ಬಟಾಣಿ, ಕಾಬೂಲ್ ಚಣ, ಹೂಕೋಸು ಇದು 3 ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ಈರುಳ್ಳಿ, ಹಾಗೆ ಟೊಮ್ಯಾಟೊ, ಹಾಗೆ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಕೊಂಡು ಇನ್ನೂ ಒಂದೇ 1 ನಿಮಿಷ ಈರುಳ್ಳಿ ಅಂದರೆ ಸ್ಮೆಲ್ ಹೋಗೋವರೆಗೂ ಇನ್ನೂ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಇದಿಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಮಸಾಲೆ ಹಾಕ್ಕೊಂಡು ಉಪ್ಪು ಹಾಕಿ, ಹಾಗೆ ಮೇಲೆಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುದಿ ಬರಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಬಟಾಣಿ ಕಾಳು, ಕಾಬೂಲ್ ಚನ ಫ್ಲವರ್ದು ಸಾಂಬಾರು ರೆಡಿ ಆಗುತ್ತೆ. ದೋಸೆಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಎವರೆಸ್ಟ್ ಚಿಕನ್ ಮಸಾಲ ಪೌಡರ್ನ ಸ್ವಲ್ಪ ಹಾಕಿದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ. ಟಿಫನ್ ಎಲ್ಲ ಮಾಡಾದ್ಮೇಲೆ ನಾನು ನನ್ನ ಮಾರ್ನಿಂಗ್ ರೂಟೀನ್ಸ್, ಅಂದರೆ ಸ್ವಲ್ಪ ಒಂದಷ್ಟು ಕೆಲಸಗಳಿರುತ್ತೆ. ಬ್ಯಾಲೆನ್ಸ್ಡ್ ಕೆಲಸ, ಅಂದರೆ ಮಾಡಬೇಕು ಅಂತ ಬಿಟ್ಟಿರೋ ಕೆಲಸಗಳು. ಎಲ್ಲರ ಮನೇಲಿ ಈ ಥರ ಒಂದು ಜೋಕಾಲಿ ಆಲ್ಮೋಸ್ಟಾಗಿ ಇವಾಗಂತೂ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲಿ ಜೋಕಾಲಿ ಮೇಲೆ ಕುತ್ಕೊಳ್ಳೋದಕ್ಕಿಂತ ಬಟ್ಟೆ ಇಟ್ಟಿರೋದೇ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲ ಬಟ್ಟೆನೂ ಒಣಗಿ ಹಾಕ್ತೀನಿ. ಸಂಜೆ ಆದ ತಕ್ಷಣ ತಂದು ಈ ಜೋಕಾಲಿ ಮೇಲೆ ಇಡ್ತೀನಿ. ಮಡ್ಚೋಕ್ಕಂತೂ ನನಗೆ ತುಂಬ ಅಂದರೆ ತುಂಬ ಬೇಜಾರು. ಏನೇ ಕೆಲಸ ಕೊಟ್ಟರು ನಾನು ಆರಾಮಾಗಿ ಖುಷಿಯಿಂದ ಮಾಡ್ತೀನಿ ಅಂತ ಹೇಳ್ಬೋದು. ಈ ಬಟ್ಟೆ ಮಡ್ಚಿಡೋ ಕೆಲಸ ಮಾತ್ರ ನನ್ನ ಹತ್ರ ಆಗೋದೇ ಇಲ್ಲ. ಅಂದರೆ ಟೈಮ್ ತೊಗೊತೀನಿ, ಇವತ್ತು ಮಾಡ್ತಾ ನಾಳೆ ಮಡ್ಚಿದ್ರೆ ಆಯಿತು, ನಾಡಿದ್ದು ಮಡ್ಚಿದ್ರೆ ಆಯಿತು ಅಂತ ಹೇಳಿ. ಸೊ 2-3 ದಿನದಿಂದ ಹಾಗೆ ಬಟ್ಟೆ ಇಟ್ಟಿದ್ದೆ. ಬಟ್ಟೆ ಮಡ್ಚೋದಕ್ಕೆ ಸ್ವಲ್ಪ ಸೋಂಬೇರಿ ನಾನು. ಹಾಗೆ 2-3 ದಿನದಿಂದ ಬಟ್ಟೆ ಇಟ್ಟಿದ್ನಲ್ಲ, ಜೋಕಾಲಿ ನೋಡಿದಾಗೆಲ್ಲ ನೆನಪಾಗೋದು. ಬೇಗ ಬೇಗ ಮತ್ತೆ ಬಟ್ಟೆನೆಲ್ಲ ತೆಗೆದು ಮಡ್ಚಿಟ್ಕೊತಾ ಇದ್ದೆ. ಸೊ ನಂದು ಸಪ್ರೇಟಾಗಿ, ಸಚಿನ್ ಅವ್ರದ್ದು ಸಪ್ರೇಟಾಗಿ, ಹಾಗೆ ನನ್ನ ಮಗಳದ್ದು ಸಪ್ರೇಟಾಗಿ ಮಡಚಿ ಅವ್ರವ್ರ ಕಬೋರ್ಡಲ್ಲಿ ಇಟ್ಬಿಟ್ರೆ ಅದೊಂದು ದೊಡ್ಡ ಕೆಲಸ. ನನಗೇನಾದರೂ ಎಂಟರ್ಟೈನ್ ಅಂದರೆ ಸಾಂಗ್ ಕೇಳಿಕೊಂಡು ಅಥವಾ ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಆಟಾಡಿಕೊಂಡು ಈ ಬಟ್ಟೆ ಮಡಿಚ್ತಾ ಇರ್ತೀನಿ. ಹಾಗೆ ಒಬ್ಬಳೇ ಮಡಚಬೇಕು ಅಂದರೆ ನನ್ನ ಹತ್ರ ಸಾಧ್ಯನೇ ಇಲ್ಲ, ಬೇಜಾರಾಗುತ್ತೆ ಬಟ್ಟೆ ಮಡ್ಚೋಕ್ಕೆ.
ಅದೊಂದು ಕೆಲಸ ನನಗೆ ನನ್ನ ಲೈಫಲ್ಲಿ ಬೇಜಾರು ಬೋರ್ ಅನ್ಸೋದಂದರೆ ಬಟ್ಟೆ ಮಡ್ಚೋದು ಮಾತ್ರನೇ. ಮತ್ತು ಯಾವ ಕೆಲಸನೂ ನನಗೆ ಬೇಜಾರು ಅನಿಸಲ್ಲ, ಎಲ್ಲನೂ ಖುಷಿಯಿಂದನೇ ಮಾಡ್ತೀನಿ. ಹಾಗೆ ಬಟ್ಟೆ ಮಡ್ಚ್ತಾ ಮಡ್ಚ್ತಾ ಕೆಲವೊಂದು ವಿಷಯಗಳು ಹಾಗೆ ನೆನಪಾಗ್ತಾಯಿತ್ತು. ಏನಪ್ಪ ಅಂತ ಅಂದರೆ, ಇವಾಗ ನಾವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವರು ನಮ್ಮನ್ನ ನೋಡಿ ನಗೋರು ಇದ್ದಾರೆ, ಕೆಲವರು ಎಂಕರೇಜ್ ಮಾಡೋರು ಇದ್ದಾರೆ. ತುಂಬ ಚೆನ್ನಾಗಿದೆ, ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಕೆಲವೊಬ್ಬರು ಕಾಲು ಎಳೆಯೋರು ಇರ್ತಾರೆ, ನಾವು ಹೇಳಿರೋದನ್ನ ನಮ್ಮ ವೀಡಿಯೋನ ನೋಡಿ ನಗೋರು ಇರ್ತಾರೆ. ಸೊ ಒಳ್ಳೆದಿದ್ಮೇಲೆ ಕೆಟ್ಟದಿದ್ದೇ ಇರುತ್ತೆ, ಕೆಟ್ಟದಿದ್ಮೇಲೆ ಒಳ್ಳೆದಿದ್ದೇ ಇರುತ್ತೆ. ಎರಡೂ ಥರನ ನಾವು ಫೇಸ್ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ವಾ. ಸೊ ಹಾಗೆ ರೀತಿ ನನಗೂ ಫೀಲ್ ಆಯಿತು. ತುಂಬ ಚೆನ್ನಾಗಿದೆ, ಗ್ರೋ ಆಗು ಅಂತ ಹೇಳಿರೋರು ತುಂಬ ಜನ ಇದ್ದಾರೆ, ನಗೋರು ಕೂಡ ತುಂಬ ಜನನೇ ಇದ್ದಾರೆ. ಸೊ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಅಂತ ಭಾವಿಸ್ತೀನಿ. ಸೊ ನನ್ನ ಮಗಳಿಗೆ ಸ್ನಾನ ಮಾಡಿಸೋ ಟೈಮ್ ಬಂದಿತ್ತು. ಅವಳಿಗೆ ಅಂದರೆ ಒಂದಿನ ಬಿಟ್ಟು ಒಂದಿನ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಸೊ ಇವತ್ತು ಅವಳಿಗೆ ಬೇಗನೆ ಅಂದರೆ ಟೈಮ್ ಇತ್ತು, ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವಳು ಇವಾಗಂತೂ ತುಂಬಾ ಚೂಟಿಯಾಗಿದ್ದಾಳೆ. ಹಲೋ ಕುಕ್ಕಿ ಕರಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಒಪ್ಪತ್ತು ಕುಕ್ಕಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಒದ್ದಿನ ಮೊಟ್ಟೆ ಉಳ್ಳಾಯ್ತು ನಮ್ಮ ಹಾಕಿ ಬಿಟ್ಟೆ ಬಿಟ್ಟೆ ಕುಕ್ಕಿ ಮೇಡಮ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅನ್ನಿ ಕಿತ್ಕೊಳ್ತುಕ ಶೇಕ್ ಹ್ಯಾಂಡ್. ವೆರಿ ಗುಡ್ ಕಿಶಿ ಕಿಶಿ. ಅಶಿ ಕರಿ ಅಶಿ. ಅಚ್ಚಿ ಹಾಯ್ ಕರಿ ಪಾದಿ. ಹಾಂ ಹೈ ಫೈ ಹಾಯ್ ಹಲೋ. ಸೊ ನೋಡಿದ್ರಲ್ಲ, ಅವಳ ಜೊತೆ ನಂಗೆ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ತುಂಬ ಬೇಗನೆ ಟೈಮ್ಗಳು ಹೋಗಿಬಿಡುತ್ತೆ, ಏನಾದರೂ ಕಲಿತಾನೇ ಇರ್ತಾಳೆ. ಸೊ ಮಧ್ಯಾಹ್ನ ಊಟಕ್ಕೆ ಮಾವಿನ ಹಣ್ಣನ್ನ ಕಟ್ ಮಾಡಿದ್ದೆ. ಸೊ ಅವಳಿಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಕಟ್ ಮಾಡಿದಾಗೆಲ್ಲ ಇಸ್ಕೊಂಡು ಹೋಗಿ ತಿನ್ಕೊಂಡು ಬರ್ತಾಳೆ. ಮೈಯೆಲ್ಲ ರಾಡಿ ಮಾಡಿಕೊಂಡು ಮುಖ ಎಲ್ಲ ಗಲೀಜು ಮಾಡ್ಕೊಂಡು ಕೂತಿರ್ತಾಳೆ. ಅಂದರೆ ಇಷ್ಟ ಅವಳಿಗೆ ಮಾವಿನ ಹಣ್ಣು. ಸೊ ನಾವು ಕೂಡ ತುಂಬ ದಿನ ಆಗೋಗಿತ್ತು ಮಾವಿನ ಹಣ್ಣು ತಿಂದೇ. ಊರಿಗೆಲ್ಲ ಹೋದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ, ಮಾವಿನ ಹಣ್ಣು ತುಂಬ ತಿನ್ನಬೇಕು ಅಂತ ಹೇಳಿ. ಅಲ್ಲಿ ಮಳೆ ಅದು ಇದು ಅಂದ್ಬಿಟ್ಟು ಮತ್ತೆ ಹುಷಾರಿಲ್ಲದೆ ಆಗುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಅಷ್ಟೊಂದು ತಿಂದಿಲ್ಲ. ಹಾಗೆ ಈವ್ನಿಂಗು ಮನೇಲಿ ತುಂಬ ಬೇಜಾರಾಗ್ತಾಯಿತ್ತು, ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು, ಅವಳು ಕೂಡ ಬೇಬಿ ಇದೆ, ಬನ್ನಿ ಪಾರ್ಕ್ಗೆ ಹೋಗೋಣ, ಆಟ ಆಡ್ಸ್ಕೊಂಬರೋಣ ಅಂತ ಹೇಳಿ. ಸೊ ಅವಳನ್ನ ಕರ್ಕೊಂಡು ಫಸ್ಟ್ ಟೈಮ್ ನಾನು ಪಾರ್ಕ್ ಹೋಗಿದ್ದೆ. ಪಾರ್ಕ್ ಇವಳನ್ನ ಕರ್ಕೊಂಡು ನಾನು ಎಲ್ಲೂ ಹೋಗೇ ಇರಲಿಲ್ಲ. ಸ್ವಲ್ಪ ಭಯ ಆಯಿತು ನನಗೆ, ಇದು ಮಣ್ಣಿಗಿನ್ನೆಲ್ಲ ತಲೆ ಮೇಲೆಲ್ಲ ಹಾಕ್ಕೊತಾರೆ ಅಂತ. ಅವಳು ತುಂಬ ಚೆನ್ನಾಗಿಯೇ ಮಿಂಗಲ್ ಆಗಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡೋದು. ಈ ಜಾರುಬಂಡಿ ಅಂತೂ ಅವಳಿಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಸತಿ ನಿಲ್ಸಿದ್ರು ಅದ್ರ ಮೇಲೆ ಕುತ್ಕೊಬೇಕು, ಅವಳೇ ಹತ್ತಿ ಹೋಗಿ ಆಡ್ತಾಯಿದ್ಲು, ಅಷ್ಟೊಂದು ಅವಳಿಗೆ ಇಷ್ಟ ಆಗಿತ್ತು. ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.